ಜೈ ಶ್ರೀರಾಮ್ ಎಲ್ಲರಿಗೂ. ಸೂರ್ಯ ಹುಟ್ಟೋದನ್ನು ನೋಡ್ತಾ ಇವತ್ತಿನ ದಿವಸ ಸ್ಟಾರ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಬಂದುಬಿಟ್ಟು ಬಾರೋ ಟಿಫನ್ ಹಾಕ್ಕೊಡ್ತೀನಿ ತಿನ್ನುವಂತೆ ಅಂತ ಕರೀತು. ಅಷ್ಟರಲ್ಲೇ ತಟ್ಟೆಗಲ್ಲೇ ಯಾಕೆ ರೆಡಿ ಮಾಡಿ ಇಟ್ಬಿಡ್ತು, ಹೋಗಪ್ಪ ಚಟ್ನಿ ತಮ್ಮ ಅಂತ ಫ್ರಿಜ್ಜಿಗೆ ಕಳಿಸ್ತು. ಅಷ್ಟರಲ್ಲೇ ಕೈಗೆ ತಟ್ಟೆ ತಗೊಂಬಂದ್ಬಿಟ್ಟು ಆಲ್ರೆಡಿ ನಡಿಯಪ್ಪ ತಿನ್ನಿಸ್ತೀನಿ ನಾನೇ ಅಂತಂತ ಹೇಳ್ತು. ಸರಿ ಮತ್ತೇನು ಅಂತಂದು ಅಪ್ಪ ಇದನ್ನೇ ಮನಸ್ಸಲ್ಲಿ ಅಂದ್ಕೊಂಡಿರುತ್ತೆ ಅಂತ ಚೆನ್ನಾಗಿ ಗೊತ್ತು ನನಗೆ. ಅದಕ್ಕೋಸ್ಕರ ಇದನ್ನ ಹೇಳಿದೆ. ಮತ್ತೆ ಬರ್ತಿದ್ದಂಗೆ ಲಕ್ಷ್ಮಿ ರೆಡಿಯಾಗಿ ನಿಂತ್ಕೊಂಡಿದ್ಲು. ಅವಳು ಅಂದ್ಲು ನನಗೆ, ಹಿಂಗೆ ಹೇಳ್ತಿದ್ದಂಗೆ ಏನು ಫೀಲ್ ಮಾಡ್ಕೊಳ್ಳಿಲ್ಲ. ಇರಲಿ ನಡಿ ಪರವಾಗಿಲ್ಲ ಆರಾಮಿದೆಯಲ್ಲ ಅಂತ ಹೇಳ್ತಾ ಮೇಲೆ ಹೋಗೋಣ ಬಂದುಬಿಟ್ಟು ನಮ್ಮ ಲಕ್ಷ್ಮಿಗೆ ಏನಾದ್ರು ತಿನ್ನೋಕಕ್ಕನ ಅಂತ ಉಲ್ತರಾಗೆ ಅಂತ ಮೇಲೋದೆ. ಅಷ್ಟರಲ್ಲಿ ನನ್ನ ಗೆಳೆಯ ಇದ್ದ ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೆ. ಮತ್ತೆ ನಾವು ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನೆ ಅಲ್ಲಿಂದ ಹೊರಟ್ಬಿಟ್ಟೆ. ಹಿಂಗೆ ಆಚೆಗೆ ಹೋಗೋಣ ಅಂತಂದು ಹೋಗ್ತಿದ್ದಂಗೆ ನಮ್ಮಪ್ಪ ಫೋನ್ ಮಾಡಿಬಿಟ್ಟು, ಹೋಗಪ್ಪ ಅದನ್ನ ಕೈ ನನ್ನ ಮನೇಲಿರಲ್ಲ, ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಹೇಳ್ತಾ. ಅದಕ್ಕೆ ನಮ್ಮ ಫ್ರೆಂಡನ್ನ ಕರೆಸ್ಕೊಂಡು ಸೀದಾ ಇಬ್ಬರು ನಡಿಯಪ್ಪ ಹೋಗೋಣ ಅಂತಂದು ಹೊರಟಿದ್ವಿ. ಹಾಗೂ ಇನ್ನು ನಮ್ಮ ಹುಡುಗ ಲೈನಲ್ಲೇ ಮಾತಾಡ್ತಾ ಇದ್ದ. ಅಷ್ಟರಲ್ಲಿ ನಾನು ಮಾತಾಡೋದು ಮಾತುಗಳನ್ನು ಹೇಳ್ಕಂತ ಆರಾಮಾಗಿ ಸುಮ್ಮನೆ ಅವನ ಜೊತೆ ಬಂದೆ. ಬಿಟ್ಟು ಹೊಡೆದತ್ರ ಇವಾಗ ಆಕಳ ಎಲ್ಲಿದೆ ಅಂತ ಹುಡ್ಕೊಂತ ಹೋಗ್ತಾ ಇದ್ದೆ. ಮಳೆ ಬಂದ್ಬಿಟ್ಟು ಫುಲ್ಲು ನೀರೆಲ್ಲ ನಿಂತ್ಕೊಂಡಿದ್ದಾಗ ಕೆಲವೊಂದು ಕಡೆ ಏನು ಮಾಡಬೇಕು, ಸುಮ್ಮನೆ ಅಡ್ಡಾಡ್ಬೇಕಷ್ಟೆ. ಅಷ್ಟರಲ್ಲಿ ನಮ್ಮ ಮಕ್ಳ ಕಂಡೇ ಬಿಡ್ತು. ಅದಕ್ಕೂ ಒಂದು ಹೇಳಿ ನಡೆಯವ ತಾಯಿ ಟೈಮ್ ಆಯಿತು ಮನೆಗೆ ಬರಲ್ವ ನೀನು ಅಂತ ಹೇಳ್ತಾ ಮಾತಾಡಿಸ್ತಾ ಇದ್ದೆ. ಅದು ಮಾತೇ ಕೇಳ್ತಿದ್ದಿಲ್ಲ, ಇನ್ನೂ ಮೇವು ತಿಂತಾನೆ ಇತ್ತು. ಅಷ್ಟರಲ್ಲಿ ಮನೆಗೆ ಹಾಕ್ಲ ಬಿಟ್ಟು ನಮ್ಮ ಅಣ್ಣನ ಹತ್ರ ಬಂದೆ. ಅವನೊಂದು ಡೈಲಾಗು ಹೇಳೇ ಬಿಟ್ಟ, ಏನಂತ ಈ ಥರ ಹೇಳ್ತಿದ್ದಂಗೆ ನಾನೇ ನಮ್ಮ ಅಣ್ಣಂಗೆ ಅಂತಲ್ಲ ಕೆಚ್ಚ ನಮ್ಮ ಅಣ್ಣ ಬಿಡು ಅಂತ ಸುಮ್ಮನೆ ಹಂಗೆ ಮಾತಾಡಿದ್ವಿ. ಆದರೂ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅವರು ಸಾಗುಣಿ ಗಿಡ ಹಾಕಕ್ಕೆ ಬಂದಿದ್ರಂತೆ. ಮತ್ತೇನಪ್ಪ ಎಷ್ಟು ಜನ ಕೆಲಸ ಮಾಡ್ತವ್ರೆ, ಏನು ಊಟ ಆಯ್ತಾ ಎಲ್ಲ ಕೇಳ್ಕೊಂತ, ಇನ್ನೇನಣ್ಣ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಅಲ್ಲಿಂದ ನೋಡ್ತಿದ್ದಂಗೆ ಹೊರಟಿದ ತಕ್ಷಣ ನೋಡೋಣ ಕ್ಲೈಮೇಟ್ ಹೇಗಿದೆ ಅಂತಂದು ನೋಡ್ಕೊತ ಎಲ್ಲ ತೋಟ ನೋಡ್ಕೊತ ಬರ್ತಾಯಿದ್ದೆ ದಾರಿಲಿ. ಸೀದಾ ಮತ್ತಿನ್ನೇನು ಕ್ಲೈಮೇಟ್ ಆಲ್ರೆಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮೇಲೆ ಹೋಗ್ತಾಯಿದ್ದೆ, ನೋಡೋಣ ಹೇಗಿದೆ ಕ್ಲೈಮೇಟ್ ಅಂದ್ಬಿಟ್ಟು. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಫ್ರೆಂಡ್ ಆಲ್ರೆಡಿ ಬಂದುಬಿಟ್ಟಿದ್ದ. ನಾನು ಯಾರೋ ಬಂದಿದ್ದಾರೋ ಅಂತೆಲ್ಲ ಕ್ಯೂರಿಯಾಸಿಟಿಯಾಗಿ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ದೋಸ್ತ್ ಅಂತ ಗೊತ್ತಾಯಿತು. ಬನ್ನಿ ಎಲ್ಲರೂ ಸೇರುವಂತೆಲ್ಲ ಕ್ಲೈಮೇಟ್ ಮಾಡೋಣ. தென்கிழக்கு தேன் சிட்டு செம்பருத்தி பூ முட்டு செல்லம் கொஞ்சதே ನೋಡಿದ ತಕ್ಷಣ ಸರಿ ತಗೊಳ್ಳಿ ಗೈಸ್, ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಈ ಲಾಗ್ ಮುಗಿಸ್ತೀನಿ.